ನಿನ್ನನು ನೋಡಿದ ನಂತರ ಜೀವಕ್ಕೆ ಬಾಕಿಯೇ ಇಲ್ಲವೇ ಯಾವುದೇ ಕೋರಿಕೆ ನಿನ್ನಯ ಒಲವಲಿ ನಾಶವಾಗಿ ಹೋಗಲು ನನ್ನ ಈ ಜನ್ಮವೇ ಮೀಸಲು. ನೋಡಿದ ನಂತರ ಜೀವಕ್ಕೆ ಬಾಕಿಯೇ ಇಲ್ಲವೇ ಯಾವುದೇ ಕೋರಿಕೆ. ಹಾಯ್, ವಾಟ್ ಎ ಸರ್ಪ್ರೈಸ್. ಏನ್ ಸರ್ಪ್ರೈಸ್? ನೀವಿಲ್ಲಿ? ಹೌದು, ನಾನಿಲ್ಲೇ. ನಾನು ಇಲ್ಲೇ. ಸರ್ಪ್ರೈಸ್ ಆಗ್ಲಿಲ್ವ ನಿಮ್ಗೆ? ಏನ್ ಸರ್ಪ್ರೈಸ್ ಇಲ್ಲ, ಎಕ್ಸ್ಪೆಕ್ಟೆಡ್. ಅಪ್ಪಿ ನಮ್ಮ ಅಣ್ಣ ಏನಾದರೂ ಫೋನ್ ಮಾಡ್ದ ನಿಮ್ಗೆ? ನಮ್ಮ ನರ್ಸರಿಗೆ ಹೋಗಿದ್ದು, ನಮ್ಮ ಅಪ್ಪ ಹತ್ರ ಇನ್ಫಾರ್ಮೇಶನ್ ತೊಗೊಂಡಿದ್ದು, ಅದಾದ್ಮೇಲೆ ನಮ್ಮಪ್ಪ ಕೋಪ ಮಾಡಿಕೊಂಡು ನಿಮ್ಮ ಫೋನೆಲ್ಲ ಎಸ್ದಿತ್ತು, ಅಷ್ಟು ಗೊತ್ತು ನನಗೆ. ನಮ್ಮ ಮನೆ ಹತ್ರ ಯಾವ ರೋಮಿಯೋ ಆಟಾಡಿದ್ರು, ನಾನು ರೋಮಿಂಗಲ್ಲಿದ್ರು ಗೊತ್ತಾಗತ್ತೆ. CCTV ಟೆಕ್ನಿಕಲಿ ಸಿಗಾಕೊಂಡ್ಬಿಟ್ಟೆ ನಾನು ಅಲ್ವಾ? ಆದರೂ ನನ್ನ ಎಫರ್ಟ್ನ ನೀವು ಅಪ್ರಿಷಿಯೇಟ್ ಮಾಡ್ಬೇಕು ತಾನೆ. ಸರಿ, ಬಂದಿದ್ ವಿಷಯ. ಈ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರಲ್ಲ, ನಾವಾ? ಮೇಡ್ ಫಾರ್ ಈಚ್ ಅದರ್ ನೀವು ಮತ್ತೆ ಸಮುದ್ರ. ಓಹೋ, ಹಾಂ, ಮೇಡ್ ಫಾರ್ ಈಚ್ ಅದರ್. ನೀವು ಒಳ್ಳೆ ಸ್ವಿಮ್ಮರ್ ಅಂತ ಗೊತ್ತಿತ್ತು, ಈಗ ಸರ್ಫರ್ ಅಂತ ಗೊತ್ತಾಯ್ತು. ಇನ್ಮೇಲೆ ವೀಕೆಂಡ್ಗೆ ಮಂಗಳೂರಿಗೆ ನೀವು ಸರ್ಫಿಂಗು, ನಾವು ಹಾಗೆ ವೀಕೆಂಡ್ಗೆ ಮಂಗಳೂರಲ್ಲಿ ಫಿಶ್ ತಿನ್ನೋಕ್ಕೆ ಬಾಂಗ್ಡೆ, ಪಾಂಫ್ರೆ, ಗೀ ರೋಸ್ಟ್. ನೀರಿನಲ್ಲಿ ನೀನು ಮೆಲ್ಲ ಪಾದ ಊರಿದೆ, ನೋಡು ಕಡಲು ನಾಚಿಕೊಂಡಿದೆ. ಚಂದ್ರ ಬಂದರೂನು ನಿನ್ನ ಅಂದ ನೋಡುತ್ತಾ ನಿಂತು ಬಿಟ್ಟ ಸೂರ್ಯ ಮುಳುಗದೆ. ನಿನ್ನ ಅಂಗಲಿನ ಕೆಂಪು ಸಾಲ ಕೊಡೆ, ಚೂರು ಮುಸ್ಸಂಜೆಗೆ ಬಣ್ಣ ಹಚ್ಚೋದಿದೆ. ಎಲ್ಲ ಅಭ್ಯಾಸ ಇರಬೇಕು, ಆದರೆ ಯಾವುದು ಚಟ ಆಗಬಾರ್ದು ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಇದು ಪ್ರತಿ ಕಿಲೋಮೀಟ್ರಿಗೂ ಒಂದೊಂದು ಮೈಲ್ಗಲ್ಲಿರೋ ಥರ ಪ್ರತಿ ಮಾತಾರು ನಿಮ್ಮ ಅಪ್ಪನ ಬಗ್ಗೆ ಮಾತಾಡಲೇಬೇಕಾ ನೀವು? ಹೌದು, ಆಬ್ವಿಯಸ್ಲಿ. ಮೈ ಡ್ಯಾಡ್ ಇಸ್ ಮೈ ಸೂಪರ್ ಹೀರೋ. ಈ ಇಡೀ ಜಗತ್ತಿನಲ್ಲಿ ಯಾರಿಗಾದರೂ ನೋವಾದ್ರೂ ಅವ್ರ ಫಸ್ಟ್ ಅಮ್ಮ ಅಂತಾರೆ. ಬಹುಶಃ ನಾನು ಒಬ್ಬಳೆ ಇರುವೆ ಕಚ್ಚಿದ್ರು ಅಪ್ಪ ಅನ್ನೋದು. ಯಾಕ್ರಿ ಹಂಗೆ ನೋಡ್ತಾ ಇದ್ದೀರಾ? ನನ್ನ ಮನಸ್ಸಿಗೆ ನೀವು ತುಂಬ ಇಷ್ಟ ಆಗಿದ್ದೀರ. ಮದುವೆ ಮಾಡ್ಕೊಳ್ಳೋಣ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಈ ಸಮುದ್ರ ನೀವು, ನಾವು ನೀವು ಹಾಗೆ ಅಂತ ನಿಮ್ಗೆ ಒಪ್ಕೆನಾ? ನನ್ನ ಲೈಫಲ್ಲಿ ಒಪ್ಪಿಗೆ ಅನ್ನೋದು ನನ್ನ ಒಬ್ಬಳದೇ ಅಲ್ಲ. ನಂಗೋಕೆ ಆದರೂ ನಮ್ಮ ಅಪ್ಪಂಗೋಕೆ ಆಗಲೇಬೇಕು. ನಿಮಗೆ ಒಪ್ಪಿಗೆನಾ? ಎಸ್. ನಿಮ್ಮ ಅಪ್ಪನ್ನ ಒಪ್ಪಿಸ್ಬೇಕು. ಎಕ್ಸಾಕ್ಟ್ಲಿ. ಒಲವಲಿ
ನಾಶವಾಗಿ ಹೋಗಲು ನನ್ನ ಈ ಜನ್ಮವೇ ಮೀಸಲು. ನಿನ್ನನು ನೋಡಿದ ನಂತರ ಜೀವಕ್ಕೆ ಬಾಕಿಯೇ ಇಲ್ಲವೇ ಯಾವುದೇ ಕೋರಿಕೆ. ನಿನ್ನಯ ಒಲವಲಿ ನಾಶವಾಗಿ ಹೋಗಲು ನನ್ನ ಈ ಜನ್ಮವೇ ಮೀಸಲು.